Welcome back everyone. Today ಇವತ್ತು we will study slope deflection method. Okay, ನಿನ್ನೆ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಯಿತು. ಇವತ್ತು ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ನ ಸ್ಟಡಿ ಮಾಡೋಣ. ಓಕೆ, ಇದನ್ನ ಆಕ್ಸೆಲ್ ಬೆಂಡಿಕ್ಸನ್ ಅಂತೇಳಿ ಒಬ್ಬ ಸೈಂಟಿಸ್ಟ್ ಪ್ರಪೋಸ್ ಮಾಡ್ತಾನೆ. ನಾಟ್ ನೆಸಸರಿ, ಯು ಕ್ಯಾನ್ ನೋಟ್ ಇಟ್ ಡೌನ್ ಆಲ್ಸೋ. ಆಕ್ಸೆಲ್ AXEL ಆಕ್ಸೆಲ್ ಬೆಂಡಿಕ್ಸನ್, ಜರ್ಮನ್ ಅವನು. ಅವರು 1914 ಒಳಗಡೆ ಇದನ್ನ ಇನ್ವೆಂಟ್ ಮಾಡ್ತಾರೆ. ಪಾಪ್ಯುಲರ್ಲಿ ಇಟ್ ಈಸ್ ಕ್ರೆಡಿಟೆಡ್ ಟು G.A. ಮಾನೆ ಅಂತೇಳಿ. G.A. ಮಾನೆ ಅಂತೇಳಿ ಒಬ್ಬವನು, ಅವನ ಹೆಸರಲ್ಲಿ ಇದು ಕ್ರೆಡಿಟ್ ಮಾಡ್ತಾರೆ. Not necessary to note down these 2 points. If you want, you can note down. And next, ಇವನ್ನ ಇದೇನು ಹೇಳ್ತಿದೀವಲ್ಲ, ಇದ್ರದ್ದು ಯಾವ ಕೆಟಗರಿ ಒಳಗೆ ಬರ್ತದ? ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಕಮ್ಸ್ ಅಂಡರ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ದಿಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಆಫ್ ಅನಾಲಿಸಿಸ್. ನೀವು ಮತ್ತೆ ಆ ವಿಡಿಯೋ ನೋಡಿರ್ಬೇಕು ನೀವು. ಅದರೊಳಗಡೆ 5 ಮೆಥಡ್ಸ್ ಇದಾವ. ಇದು ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಆಫ್ ಅನಾಲಿಸಿಸ್. ನೆಕ್ಸ್ಟ್, ಇದಕ್ಕೆ ಇನ್ನೂ ಒಂದಿಷ್ಟು ಹೆಸರು ಹೇಳಬೇಕು ಅಂತಂದ್ರೆ, ಇಕ್ವಿಲಿಬ್ರಿಯಂ ಮೆಥಡ್ ಅಂತಾರೆ. ಇದು ಯಾವುದಿದು? ಇಕ್ವಿಲಿಬ್ರಿಯಂ ಮೆಥಡ್. ಇದು ಸ್ಟಿಫ್ನೆಸ್ ಕೋಎಫಿಷಿಯಂಟ್ ಮೆಥಡ್. ಸ್ಟಿಫ್ನೆಸ್ ಕೋಎಫಿಷಿಯಂಟ್ ಮೆಥಡ್. ಇದು ಸ್ಟಿಫ್ನೆಸ್ ಕೋಎಫಿಷಿಯಂಟ್ ಮೆಥಡ್ ಆಗಿರ್ತದ. ಅರ್ಥಾಯ್ತಾ? ಮತ್ತೆ ಇದರೊಳಗಡೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತದ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಏನಂದ್ರೆ 20 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಕೇಳಂಗಿಲ್ಲ. 20 ಮಾರ್ಕ್ಸ್ ಕ್ವಶನ್ಸ್ ಕೇಳಂಗಿಲ್ಲ ಅಂದಮೇಲೆ ಅವ್ರು ಏನು ಮಾಡ್ತಾರೆ, ಕೇವಲ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಥಿಯರಿ ಕ್ವಶನ್ಸ್ಗಳನ್ನು ಮಾತ್ರ ಕೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನೀವು ಅದರದ್ದು ಕಾನ್ಸೆಪ್ಟ್ಸ್ನ ಭಾಳ ಚೆನ್ನಾಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ದಿಸ್ ಚಾಪ್ಟರಲ್ಲಿ ಏನು ಉಳಿದಿರಂಗಿಲ್ಲ. Now, one more very important thing about the slope deflection method ಅಂದ್ರೆ, this method is used to determine the indeterminate structures. Indeterminate structures ಅಂದ್ರೆ ಅವು ಯಾವಾದರೂ ಇರ್ಬೋದು. Indeterminate beams ಇರ್ಬೋದು, indeterminate frames ಇರ್ಬೋದು. But one more very important condition ಏನಂತಂದ್ರೆ, it is very useful for indeterminate beams and indeterminate fixed frames. Indeterminate fixed frames, not ಟ್ರಸಸ್. ಇಂಡಿಟರ್ಮಿನೇಟ್ ಟ್ರಸಸ್ ಇರ್ತಾವಲ್ಲ, ಆ ಇಂಡಿಟರ್ಮಿನೇಟ್ ಟ್ರಸಸ್ಗೆ ಇದು ಮೆಥಡ್ ಯೂಸ್ ಆಗಂಗಿಲ್ಲ. ಅರ್ಥಾಯ್ತಾ? ಇದು ಇಂಡಿಟರ್ಮಿನೇಟ್ ಫಿಕ್ಸ್ಡ್ ಫ್ರೇಮ್ಸಿಗೆ ಮಾತ್ರ ಯೂಸ್ ಆಗ್ತದೆ. ಯಾವಪ್ಪ 1-2-3 ಎಕ್ಸಾಂಪಲ್ ಹೆಂಗೆ ಕಾಣ್ತವೆ ಇಂಡಿಟರ್ಮಿನೇಟ್ ಫಿಕ್ಸ್ಡ್ ಫ್ರೇಮ್ಸ್ ಅಥವಾ ಇಂಡಿಟರ್ಮಿನೇಟ್ ಬೀಮ್ಸ್ ಅಂದರೆ, ಐ ಶೋ ಹಿಯರ್. ಸಿ, ಇದು ಕೂಡ ಇಂಡಿಟರ್ಮಿನೇಟ್ ಬೀಮ್. ಇಲ್ಲಿ ಹಿಂಜ್ ಇರ್ಬೋದು ಅಥವಾ ರೋಲರ್ ಇರ್ಬೋದು, ಅಥವಾ ಇಂಥ 2-3 ಇರ್ಬೋದು. ಇಲ್ಲಿ ಒಂದು ಇರ್ಬೋದು, ಅಥವಾ ಸುಮ್ಮ ಸಿಂಪಲ್ ಆಗಿ 3 ಇರ್ಬೋದು. ಹಿಂಗ ಹೌದಾ? ದಿಸ್ ಇಸ್ ಇರ್ಬೋದು. ಇದು ಇಂಡಿಟರ್ಮಿನೇಟ್ ಬೀಮ್ಸ್. ಒಂದು ಕಡೆ ಫಿಕ್ಸ್, 2 ಕಡೆ ಫಿಕ್ಸ್, ಹಿಂಗೆಲ್ಲ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಬರ್ತದ, ಮತ್ತೆ ಇದರೊಳಗೆ ಸಿಂಕ್, ವಿದೌಟ್ ಸಿಂಕ್ ಅವೆಲ್ಲ ಬರ್ತದೆ. ಫ್ರೇಮ್ಸ್ ಒಳಗಡೆ ಫಿಕ್ಸ್ಡ್ ಫ್ರೇಮ್ಸ್ ಅಲ್ಲಿ ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಟೈಪ್. ದಿಸ್ ಇಸ್ ಅ ಪೋರ್ಟಲ್ ಫ್ರೇಮ್. ಪೋರ್ಟಲ್ ಫ್ರೇಮ್ ಸಿಂಗಲ್ ಬೇ, ಡಬಲ್ ಬೇ, ಸಿಂಗಲ್ ಸ್ಟೋರಿ, ಡಬಲ್ ಸ್ಟೋರಿ ಅವೆಲ್ಲ ಬರ್ತಾವೆ. ನೆಕ್ಸ್ಟ್ ಇದರೊಳಗಡೆ ಪೋರ್ಟಲ್ ಫ್ರೇಮಲ್ಲಿ ಮತ್ತೆ ನಾನ್ ಸ್ವೇನು ಬರ್ಬೋದು. ಇಫ್ ಅ ಮಟೀರಿಯಲ್ ಪ್ರಾಪರ್ಟಿ ಆರ್ ಅದರ್ವೈಸ್ ಇಸ್ ಕ್ರಾಸ್ ಸೆಕ್ಷನಲ್ ಪ್ರಾಪರ್ಟಿ ಅಥವಾ ಡೈಮೆನ್ಷನಲ್ ಪ್ರಾಪರ್ಟಿ ಆರ್ ನಾಟ್ ಮಿರರ್ ಇಮೇಜ್ ಅಟ್ ಅಬೌಟ್ ಇಟ್ಸ್ ವರ್ಟಿಕಲ್ ಆಕ್ಸಿಸ್, ದೆನ್ ದಟ್ ಇಸ್ ಕಾಲ್ಡ್ ಆಸ್ ಅನ್ಸಿಮೆಟ್ರಿಕ್. ಅಂಡ್ ಅನ್ಸಿಮೆಟ್ರಿಕ್ ಫ್ರೇಮ್ಸ್ ಇದ್ದಾಗ ಅವು ಏನಾಗ್ತಾವೆ ಅಂದರೆ ಅವು ಸ್ವೇ ಆಗ್ತವೆ. ಇಂಥ ಪ್ರಾಬ್ಲಮ್ಸನ್ನು ಕೂಡ ಡೀಲ್ ಮಾಡ್ಬೋದು. ನೆಕ್ಸ್ಟ್ ಇದರೊಳಗಡೆ ಒಂದಿಷ್ಟು ಫಿಕ್ಸ್ಡ್ ಫ್ರೇಮ್ಸ್ ಬರ್ತಾವೆ. ಹಿಂಗಿರ್ಬೋದು ಫ್ರೇಮು, ಅಥವಾ ಹಿಂಗೆ ಬಂದು ಹಿಂಗಿರ್ಬೋದು ಫ್ರೇಮು. ಹೌದಾ? ಈ ಎಲ್ಲ ಫ್ರೇಮ್ಸ್ಗಳಿಗೆ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ನ ಯೂಸ್ ಮಾಡಬೇಕು. ಅಗೇನ್ ಅವೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ SFD BMD ಹಾಕಬೇಕಾದ್ರೆ 20 ಮಾರ್ಕ್ಸ್ ಪ್ರಾಬ್ಲಮ್ ಆಗ್ತದೆ. 20 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಗೇನ್ ದೇ ಡೋಂಟ್ ಆಸ್ಕ್. ಓಕೆನಾ? ನಾವು ದ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಏನಂದ್ರೆ, ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಆರ್ ಅಡಿಕ್ವೇಟ್ ಟು ಅನಲೈಸ್ ದ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನದಾವಲ್ಲ ಅವು ಸಾಕು ಅಂತ ಹೇಳ್ತಿದ್ದಾರೆ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನಿದಾವಲ್ಲ ಅವು ನಿಮಗೆ ಗೊತ್ತಿದ್ದು ಅಂದ್ರೆ ಇದನ್ನ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾರೆ.
ಓಕೆ, ಬರ್ಕೊಂಬಿಡ್ರಿ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಆರ್ ಅಡಿಕ್ವೇಟ್ ಟು ಅನಲೈಸ್ ದ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್. ಸಾರಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ, ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಆರ್ ಅಡಿಕ್ವೇಟ್ ಟು ಅನಲೈಸ್ ದ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟ್ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂದ್ರೆ ಏನು ನೋಡ್ರಿ. ಡಿಟರ್ಮಿನೇಟ್ ಅಂದ್ರೆ ಒಂದೇ ಕ್ಯಾಂಟಿಲಿವರ್, ಇದು ಕ್ಯಾಂಟಿಲಿವರ್ ಇರ್ಬೋದು ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇರ್ಬೋದು. ಸಿಂಪ್ಲಿ ಸಪೋರ್ಟೆಡ್ ವಿತ್ ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು, ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು, ಅಥವಾ ನೋ ಓವರ್ ಹ್ಯಾಂಗಿಂಗ್ ಇರ್ಬೋದು. ಇವು ಎರಡಕ್ಕೆ ಏನಂತಾರೆ ಅಂದ್ರೆ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂತ. ಫರ್ದರ್ ನೀವು ಬೇಕಿತ್ತು ಅಂದ್ರೆ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂದ್ರೆ ಅನ್ನೋನ್ಸು ಮತ್ತೆ ನೋನ್ಸು ಎರಡು ಏನಿರ್ತಾವ ಈಕ್ವಲ್ ಇರ್ತಾವೆ. ಇಫ್ ಅನ್ನೋನ್ಸ್ ಅಂಡ್ ನೋನ್ಸ್ ಆರ್ ಈಕ್ವಲ್ ದೆನ್ ದಟ್ ಇಸ್ ಕಾಲ್ಡ್ ದ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್. ಇಂಥ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ equilibrium conditions are enough. Equilibrium conditions are enough. If you know the equilibrium conditions, then nothing is required to analyze. ಇದು ಯಾವ ಬೀಮ್ಸಿಗೆ ಡಿಟರ್ಮಿನೇಟ್, ಇದು ಡಿಟರ್ಮಿನೇಟ್ ಬೀಮ್ಸಿಗೆ. ಅದೇ ಇಂಡಿಟರ್ಮಿನೇಟ್ ಬೀಮ್ಸ್ ಇತ್ತು ಅಂದ್ರೆ ಅಂಥ ಬೀಮ್ಸ್ ಒಳಗ ಅನ್ನೋನ್ಸು ಜಾಸ್ತಿ ಇರ್ತದ ನೋನ್ಸ್ಗಿಂತ. ಅನ್ನೋನ್ಸ್ ಜಾಸ್ತಿ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು, ಅನ್ನೋನ್ಸ್ 5 ಇದಾವ, ನೋನ್ಸ್ ಅಂದ್ರೆ ನೋನ್ ನಂಬರ್ ಆಫ್ ಇಕ್ವೇಶನ್ಸ್, ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ 3 ಇದಾವ ಅಂದ್ರೆ ಜಾಸ್ತಿ ಇದಾವ. ಅವಾಗ ಇದರ ಅರ್ಥ ಈ 5ನ್ನ ನಾ ಏನು ಮಾಡ್ತೀನಿ, 3 ಮತ್ತು 2 ಅಂತ ಸ್ಪ್ಲಿಟ್ ಮಾಡ್ತೀನಿ. ಅವಾಗ ಈ 3ಅನ್ನ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು. ಹಂಗಾರೆ ಈ ಉಳಿದ 2ಅನ್ನ ಕಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು. ಕಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಅಪ್ಲೈ ಮಾಡಿ ಇದನ್ನ ಸ್ಟಡಿ ಮಾಡಬೇಕು. ಅಂದಾಗ ಮಾತ್ರ ಇದು ಸಾಲ್ವ್ ಆಗ್ತೈತಿ. ಅರ್ಥಾಯ್ತಾ? ಇದು ಸ್ಲೋಪ್ ಡಿಫ್ಲೆಕ್ಷನ್ ನಲ್ಲಿ ಬರ್ತಕ್ಕಂಥ ಮೇಜರ್ ಸ್ಟೆಪ್. ಈ ಮೇಜರ್ ಸ್ಟೆಪ್ ಅನ್ನ ಈ ಟೈಪ್ ನಾವು ಅರ್ಥ ಮಾಡ್ಬೇಕು. ಕಂಪ್ಯಾಟಿಬಿಲಿಟಿ ಪ್ರಾಬ್ಲಮ್ಸ್ ಹಾಕೊಂಡ್ರೆ ಮಾತ್ರ ಇದು ಚೆನ್ನಾಗಿ ಸ್ಟಡಿ ಆಗ್ತದೆ. ತಿಳಿತು? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, axial and shear deformations are neglected. Very important. Obviously moment distribution ಮೆಥಡ್ ಒಳಗೂ ಕೂಡ axial deformations ಅನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. axial deformations ಅಂದ್ರೆ ಯಾವುದಾದ್ರೂ ಒಂದು ಮೆಂಬರು ಏನಾರ ಫೋರ್ಸ್ ಹಾಕಿದ ಮೇಲೆ ಅದು ತನ್ನ ಲೆಂತ್ ಅನ್ನ ಜಾಸ್ತಿ ಮಾಡ್ಕೊಳಂಗಿಲ್ಲ. ಅದಕ್ಕೆ ನೀವೇನನ್ಬೋದು, axially restrained ಅನ್ಬೋದು ಅಥವಾ axially rigid ಅನ್ಬೋದು. ಅರ್ಥಾಯ್ತಾ? ಅಂದ್ರೆ ತನ್ನ ಲೆಂತ್ ಅನ್ನು ಉದ್ದ ಮಾಡ್ಕೊಳಂಗಿಲ್ಲ. ಆಮೇಲೆ ಶಿಯರ್ ಕೂಡ ಆಗಂಗಿಲ್ಲ, ಶಿಯರ್ ಡಿಸ್ಪ್ಲೇಸ್ಮೆಂಟ್ ಕೂಡ ಆಗಂಗಿಲ್ಲ, ಶಿಯರ್ ಡಿಫಾರ್ಮೇಶನ್ ಕೂಡ ಆಗಂಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್, ಬರ್ಕೊಳ್ಳಿ. ಆಕ್ಸಿಯಲ್ ಅಂಡ್ ಶಿಯರ್ ಡಿಫಾರ್ಮೇಶನ್ಸ್ ಆರ್ ನೆಗ್ಲೆಕ್ಟೆಡ್. ಇರಂಗಿಲ್ಲ ಅಂತಲ್ಲ, ಇರ್ತಾವ, ಬಟ್ ಅವನ್ನ ನಾವೇನ್ ಮಾಡ್ತಿದ್ವಿ, ನೆಗ್ಲೆಕ್ಟೆಡ್. ಆಯ್ತಾ? ನೆಕ್ಸ್ಟ್, ಇನ್ ಕೇಸ್ ಆಫ್ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್, ಬೋತ್ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಂಡ್ ಕಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಆಫ್ ಡಿಫಾರ್ಮೇಶನ್ ಶಾಲ್ ಬಿ ಸ್ಯಾಟಿಸ್ಫೈಡ್. ಕರೆಕ್ಟ್ ಐತಿ. ಆಗಲೇ ಹೇಳಿದ್ನಲ್ಲ, 5 ಅನ್ನೋನ್ಸ್ ಇದ್ವು ಅಂತಂದ್ರೆ 5 ಅನ್ನೋನ್ಸ್ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡಿ 3 ಮತ್ತು 2 ಅಂತ ಮಾಡ್ಕೊಳೋದು. ಈ 3ನ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನಾದವಲ್ಲ ಅವುಗಳಿಂದ ಸಾಲ್ವ್ ಮಾಡೋದು. ಈ 2ನ ಕಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಇಂದ ಸಾಲ್ವ್ ಮಾಡೋದು. ಅಂದ್ರೆ ಟೋಟಲ್ ಸೊಲ್ಯೂಷನ್ ವಿಲ್ ಬಿ ಡಿವೈಡೆಡ್ ಇಂಟು ಲೈಕ್ ದಿಸ್. ಬಟ್ ಫಸ್ಟ್ ಅಪ್ರೋಚ್ ವಿಲ್ ಬಿ ಫಾರ್ ಕಂಪ್ಯಾಟಿಬಿಲಿಟಿ ಅಂಡ್ ಸೆಕೆಂಡ್ ಅಪ್ರೋಚ್ ವಿಲ್ ಬಿ ಫಾರ್ ಇಕ್ವಿಲಿಬ್ರಿಯಂ ಕಂಡೀಷನ್. ಅರ್ಥ ಆಯ್ತಾ? ನೆಕ್ಸ್ಟ್, in the slope deflection method, displacement method, the compatibility conditions are used first, which will be followed by the equilibrium condition. ಹೇಳಿದೆ ಇಲ್ಲೇ, ಓಕೆನಾ? ಫಸ್ಟ್ ಕಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದು, ಅದಾದ್ಮೇಲೆ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದು. ಹೇಳಿದ್ನಲ್ಲ, ಅದೇ ಸೇಮ್. ನೆಕ್ಸ್ಟ್, in the slope deflection ಆಗುತ್ತಾ, it is a displacement or equilibrium or stiffness coefficient method. It's already told. Next point, very important. In this method, displacement and slope and deflections are treated as unknowns. Thus, the slope deflection method is a displacement method. Okay na? ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಬೀಮ್ ಅಲ್ಲಿ ಈ ಒಂದು ಕಂಟಿನ್ಯೂಸ್ ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಕಂಟಿನ್ಯೂಸ್ ಬೀಮ್ ಅಲ್ಲಿ ಲೋಡ್ಸ್ ಎಲ್ಲ ಹಾಕಿರ್ತಾರೆ. ಇಲ್ಲಿ ಫಸ್ಟ್ ಏನ್ ಥಿಂಕ್ ಮಾಡ್ತಿದೀವಿ ಅಂತಂದ್ರೆ, ವಿ ಆರ್ ಅನಲೈಸಿಂಗ್ ದ ಬೀಮ್. We are analyzing. You should know what is the meaning of analyze. Analyzing the beam ಅಂತಂದ್ರೆ ಇದ್ರ ಒಳಗಡೆ ಏನೆಲ್ಲ ಅನ್ನೋನ್ಸ್ ಅದಾವಲ್ಲ ಅವನ್ನ ಫೈಂಡ್ ಔಟ್ ಮಾಡ್ಬೇಕು. ಅನ್ನೋನ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನಂತಾರೆ, ಅನಲೈಸಿಂಗ್ ದ ಬೀಮ್ ಅಂತಾರೆ. ಹಂಗಾರೆ ಅನ್ನೋನ್ಸ್ ಏನಂತಂದ್ರೆ, ವಿ ವಿಲ್ ಬಿ ಆಲ್ವೇಸ್ ಕನ್ಸಿಡರಿಂಗ್ ಫೋರ್ಸಸ್ ಆರ್ ಅನ್ನೋನ್ಸ್. ಯಾವ ಫೋರ್ಸಸ್ ಇರ್ಬೋದು, ಅದು
ಬೆಂಡಿಂಗ್ ಫೋರ್ಸ್ ಇರ್ಬೋದು ಅಥವಾ ಶಿಯರ್ ಫೋರ್ಸ್ ಇರ್ಬೋದು. ಓಕೆ, ಇವು ಏನಂದ್ರೆ ಇವು ಅಥವಾ ಸಪೋರ್ಟ್ ರಿಯಾಕ್ಷನ್ಸ್ ಇರ್ಬೋದು. ಸಪೋರ್ಟ್ ರಿಯಾಕ್ಷನ್ಸ್ ನೀವು ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್ ಮತ್ತು ಸಪೋರ್ಟ್ ರಿಯಾಕ್ಷನ್ಸ್ ಅನ್ನ ನೀವು ಕಂಡಿಡಿದ್ರೆ ದ ಬೀಮ್ ಈಸ್ ಅನಲೈಸ್ಡ್ ಅಂತ ಅರ್ಥ. ಓಕೆ, ಅಂದ್ರೆ ಅನ್ನೋನ್ಸ್ ಅನ್ನ ಹೊರಗಡೆ ತೆಗಿಬೇಕು. ತಿಳಿತಾ? ಇದು ದಟ್ ಇಂಪಾರ್ಟೆಂಟ್ ಡೆಫಿನಿಷನ್ ಫಾರ್ ಅನಾಲಿಸಿಸ್. ಅನಾಲಿಸಿಸ್ ಮೀನ್ಸ್ ವಾಟ್? ಅನ್ನೋನ್ ಫೋರ್ಸಸ್ ನ ಹೊರಗೆ ತೆಗೆಯೋದು. ಬಟ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಒಳಗಡೆ ಅನಲೈಸ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಈ ಫೋರ್ಸಸ್ ಗಳನ್ನ ಕಂಡುಹಿಡೋದಕ್ಕಿಂತ ಮುಂಚೆ what they do, they are going to find out that slopes and displacements ಇವುಗಳನ್ನ ಕಂಡುಹಿಡಿತಾರೆ. ಅಂದ್ರೆ ಫಸ್ಟ್ ಸ್ಲೋಪ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ಸ್ ಆರ್ ಅನ್ನೋನ್ ಅಂತ ಥಿಂಕ್ ಮಾಡಿ ಮುಂದಕ್ಕೆ ಹೋಗೋದು. ಅದಕ್ಕೆ ನೀವೇನ್ ಮಾಡೋದಂತಂದ್ರ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಹಿಂಗೊಂದು ಬೀಮ್ ಇದೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರ, ಇಲ್ಲಿ ಸ್ಲೋಪು ಇಲ್ಲಿ ತೀಟಾ ಇರ್ತದಲ್ಲ, ಇದು ಹಿಂಗ್ ಬೆಂಡ್ ಆಗಿತ್ತು ಅಂತ ತಿಳ್ಕೊಡ್ರಿ. ಹಿಂಗ್ ಬೆಂಡ್ ಆಗಿತ್ತು ಅಂತ ತಿಳ್ಕೊಡ್ರಿ. ಹಿಂಗ್ ಬೆಂಡ್ ಆಗಿತ್ತ, ಇಲ್ಲೊಂದು ಸ್ಲೋಪ್ ಐತಾ, ಇಲ್ಲೊಂದು ಸ್ಲೋಪ್ ಅದ. ಈ ಸ್ಲೋಪ್ ಅನ್ನ ಫಸ್ಟ್ ಕಂಡುಹಿಡಿಯೋದು. ಅಕಸ್ಮಾತ್ ಏನಾರ ಡಿಸ್ಪ್ಲೇಸ್ಮೆಂಟ್ ಇತ್ತು ಅಂದ್ರೆ ಅದನ್ನು ಫಸ್ಟ್ ಕಂಡುಹಿಡಿದು ಈ ಸ್ಲೋಪ್ ಅನ್ನ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ತಗೊಂಡು ಒಂದು ಇಕ್ವೇಶನ್ ಒಳಗೆ ಹಾಕಿದ್ರೆ ನಿಮ್ಗೆ ಏನ್ ಬರ್ತಾವ? ಎಂಡ್ ಮೂಮೆಂಟ್ಸ್ ಬರ್ತಾವ. ಅರ್ಥ ಆಯ್ತಾ? ದೇರ್ ಫೋರ್ ದ ಫಸ್ಟ್ ಪಾಯಿಂಟ್ ಏನು, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗ್ತಿದ್ದು ಇನ್ ದಿಸ್ ಮೆಥಡ್, ಡಿಸ್ಪ್ಲೇಸ್ಮೆಂಟ್ಸ್ ದಟ್ ಇಸ್ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಆರ್ ಟ್ರೀಟೆಡ್ ಆಸ್ ಅನ್ನೋನ್. Thus, slope deflection method is also called as displacement method. ಆಯ್ತಾ? ನೋಡ್ರಿ, ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಇಸ್ ಆಲ್ಸೋ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಕೂಡ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಬಟ್ ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಒಳಗಡೆ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಕಂಡುಹಿಡಿಯಂಗಿಲ್ಲ ಅಂತಲ್ಲ, ಕಂಡುಹಿಡಿಬಹುದು, ಬಟ್ ಅವಶ್ಯಕತೆ ಇಲ್ಲ. ಅರ್ಥಾಯ್ತಾ? ಅಲ್ಲಿ ಎಂಡ್ ಮೂಮೆಂಟ್ಸ್, ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಎಂಡ್ ಮೂಮೆಂಟ್ಸ್ ತಾನಾಗಿ ಡೈರೆಕ್ಟ್ಲಿ ಬಂದ್ಬಿಡ್ತಾವ, ಟೇಬಲ್ ಒಳಗಡೆ ಕೆಳಗೆ ಬಂದ್ಬಿಡ್ತಾವ, ಅಲ್ಲಿ ಬೇಕಾಗಂಗಿಲ್ಲ. ಬಟ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಒಳಗಡೆ ಎಂಡ್ ಮೂಮೆಂಟ್ಸ್ ಬರೋಕ್ಕಿಂತ ಮುಂಚೆ ಸ್ಲೋಪ್ ಡಿಫ್ಲೆಕ್ಷನ್ ಅನ್ನ ಕಂಡು ಹಿಡಿಲೇಬೇಕು. ಮತ್ತೆ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನಕ್ ಬರಲ್ಲ, ಹಿಡಿಲೇಬೇಕು. ಹಿಡಿದಾಗನೇ ನೀವು ಮುಂದಕ್ಕೆ ಹೋಗಕ್ ಸಾಧ್ಯ. ಅರ್ಥಾಯ್ತಾ? ಇದನ್ನ ನೀವು ಮೆರಿಟ್ ಅಂತ ತಿಳ್ಕೊಡ್ರಿ, ಡಿಮೆರಿಟ್ ಅಂತ ತಿಳ್ಕೊಡ್ರಿ. ಹೆಂಗ ಮೆರಿಟ್ ಅಂತಂದ್ರೆ ಹೆಂಗಂದ್ರೆ ಸರ್ ಎರಡು ಸಿಗ್ತಾವ್ರಿ ಈ ಮೆಥಡ್ಲಿಂದ, ವೆರಿ ಗುಡ್, ದಿಸ್ ಇಸ್ ಅ ಮೆರಿಟ್. ಡಿಮೆರಿಟ್ ಯಾವಾಗ ಆಗ್ತದ ಅಂತಂದ್ರ ವೆನ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಎಂಡ್ ಮೂಮೆಂಟ್, ದೆನ್ ವೈ ಯು ಆರ್ ವೇಸ್ಟಿಂಗ್ ಟೈಮ್ ಟು ಡಿಟರ್ಮೈನ್ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್. ಹೌದಲ್ಲ? ನಿಮ್ಗೆ ಎಂಡ್ ಮೂಮೆಂಟ್ ಬೇಕಾಗ್ಯಾವ, ಬಟ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಹೌದಾ? ಅದ್ರ ಸಲುವಾಗಿ ಇದು ಡಿಮೆರಿಟ್ ಆಗ್ಬೋದು. ನೆಕ್ಸ್ಟ್ ಪಾಯಿಂಟ್, ಇನ್ ದಿಸ್ ಮೆಥಡ್ ಇಟ್ ಈಸ್ ಅಸ್ಯೂಮ್ಡ್ ದಟ್ ಡಿಫಾರ್ಮೇಶನ್ಸ್ ಆರ್ ಕಾಸ್ಡ್ ಡ್ಯೂ ಟು ಬೆಂಡಿಂಗ್ moment only and axial deformations are neglected. ಆಗಲೇ ಹೇಳಿದೆ ಆಲ್ರೆಡಿ. ಓಕೆನಾ? ಇದ್ರ ಒಳಗಡೆ ಏನೆಲ್ಲ ಡಿಫಾರ್ಮೇಶನ್ಸ್ ಆಗ್ತಾವಲ್ಲ, ಆಲ್ ಡಿಫಾರ್ಮೇಶನ್ಸ್ ಹ್ಯಾಪನ್ಸ್ ಓನ್ಲಿ ಬಿಕಾಸ್ ಆಫ್ ಬೆಂಡಿಂಗ್ ಮೂಮೆಂಟ್, ನಾಟ್ ಬೈ ಆಕ್ಸಿಯಲ್. ನೋ ಆಕ್ಸಿಯಲ್ ಡಿಫಾರ್ಮೇಶನ್ಸ್. ಅರ್ಥಾಯ್ತಾ? ನೋ ಆಕ್ಸಿಯಲ್ ಡಿಫಾರ್ಮೇಶನ್ಸ್. ಇಟ್ ಈಸ್ ಅಸ್ಯೂಮ್ಡ್ ದಟ್ ಅಂದ್ರೆ ಅವರು ಭಾಳ ಇಂಪಾರ್ಟೆಂಟ್ ಅದು, ಅದ್ರ ಮೇಲೆ ಅಂಡರ್ಲೈನ್ ಮಾಡ್ರಿ. ಇಟ್ ಈಸ್ ಅಸ್ಯೂಮ್ಡ್ ದಟ್. ನೆಕ್ಸ್ಟ್ ಪಾಯಿಂಟ್, ಟು ಫೈಂಡ್ ಅನ್ನೋನ್ ಡಿಸ್ಪ್ಲೇಸ್ಮೆಂಟ್, ಜಾಯಿಂಟ್ ಮೊಮೆಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಂಡ್ ಕಾಲಮ್ ಶಿಯರ್ ಇಕ್ವೇಶನ್ಸ್ ಆರ್ ಯೂಸ್ಡ್. ಏನಂತೆ? ಟು ಫೈಂಡ್ ದ ಅನ್ನೋನ್ ಡಿಸ್ಪ್ಲೇಸ್ಮೆಂಟ್, ಜಾಯಿಂಟ್ ಇಕ್ವಿಲಿಬ್ರಿಯಂ ಮೆಥಡ್, ಜಾಯಿಂಟ್ ಮೂಮೆಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನ ಯೂಸ್ ಮಾಡ್ತಾರ ಅಂತ ಹೇಳಿದ್ದಾರೆ. ಓಕೆ, ಐ ವಿಲ್ ಶೋ ಯು. ನೀವು ಪಾಸ್ ಮಾಡ್ತಾ ಬರ್ಕೊಂತ ಹೋಗ್ಬೇಡಿ. ಈಗ ಇದು ಒಂದದ ಅಂತ ತಿಳ್ಕೊಡ್ರಿ. ಇದ್ರೊಳಗಡೆ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಓವರ್ ಆಲ್ ಫಿಗರ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಏನಂದ್ರೆ ಸಿಗ್ಮಾ ಎಫ್ ಎಕ್ಸ್ ಇಕ್ವಲ್ ಟು 0, ಸಿಗ್ಮಾ ಎಫ್ ವೈ ಇಕ್ವಲ್ ಟು 0, ಸಿಗ್ಮಾ ಎಂ ಜೆಡ್ ಇಕ್ವಲ್ ಟು 0. ಇವು ಏನು ಓವರ್ ಆಲ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್, ಓವರ್ ಆಲ್ ಸ್ಟ್ರಕ್ಚರ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್. ಬಟ್ ಜಾಯಿಂಟ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಅಂತ ಇರ್ತದ. ಈ ಜಾಯಿಂಟ್ ಒಳಗಡೆ ಇದು ಇಕ್ವಿಲಿಬ್ರಿಯಂ ಒಳಗೆ ಐತೋ ಇಲ್ಲ ಅಂತ ಕಂಡಿಡಬೇಕಿತ್ತು ಅಂದ್ರ ಅವಾಗ ನೀವೇನ್ ಮಾಡ್ಬೇಕಂದ್ರ ಎಂ ಬಿ ಎ ಪ್ಲಸ್ ಎಂ ಬಿ ಸಿ ಈಕ್ವಲ್ ಟು 0. ಇದೇನಿದು? ಜಾಯಿಂಟ್ ಇಕ್ವಿಲಿಬ್ರಿಯಂ. ಈ ಪಾಯಿಂಟಿಗೆ ಇಕ್ವಿಲಿಬ್ರಿಯಂ ಕಂಡೀಷನ್. ಅರ್ಥಾಯ್ತಾ? ಅಂದ್ರ ಅವ್ರ ಏನ್ ಹೇಳಕತ್ತಾರಂದ್ರ ಸ್ಲೋಪ್ಸ್ ಅಂಡ್ ಡಿಫ್ಲೆಕ್ಷನ್ ಅನ್ನ ಕಂಡಿಡಬೇಕಿತ್ತು ಅಂದ್ರ ವಿ ಆರ್ ಯೂಸಿಂಗ್ ಜಾಯಿಂಟ್ ಇಕ್ವಿಲಿಬ್ರಿಯಂ equations, not overall equilibrium equations. ತಿಳಿತಾ? ಇದು ಬಹಳ ಇಂಪಾರ್ಟೆಂಟ್. ಟು ಫೈಂಡ್ ಅನ್ನೋನ್ ಡಿಸ್ಪ್ಲೇಸ್ಮೆಂಟ್ಸ್,
ಜಾಯಿಂಟ್ ಮೊಮೆಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಆರ್ ಯೂಸ್ಡ್. ಇದು ಇನ್ನೊಂದು ಹೇಳ್ಯಾರಲ್ಲಿ ಕಾಲಮ್ ಶಿಯರ್ ಇಕ್ವೇಶನ್ಸ್ ಆರ್ ಯೂಸ್ಡ್ ಅಂತೇಳಿ. ಕಾಲಮ್ ಶಿಯರ್ ಇಕ್ವೇಶನ್ಸ್ ನಾವು ಸ್ವೇ ಒಳಗೆ ಯೂಸ್ ಮಾಡ್ತೀವಿ. ಜಸ್ಟ್ ಯು ಥಿಂಕ್ ದಟ್ ವಿ ಆರ್ ನಾಟ್ ಯೂಸಿಂಗ್ ಓವರ್ ಆಲ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಟು ಫೈಂಡ್ ದ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್. ನಾ ಆಗಲೇ ಹೇಳಿದೆ ನಿಮ್ಗೆ ಏನಂತಂದ್ರೆ, ಇಫ್ ಐ ಹ್ಯಾವ್ 5 unknowns, ದಿಸ್ ಐ ವಿಲ್ ಡಿವೈಡ್ ಇಟ್ ಇಂಟು 3 and 2 ಅಂತ ಹೇಳಿದೆ. ದೀಸ್ 3 ಏನಂತಂದ್ರ ಇವು fx = 0, ಇವು fy = 0, ಇದು mz = 0. 5 unknowns ಇದ್ವು, ಅದರೊಳಗಡೆ 3 ನಾನು ಹಿಂಗೆ ಕಂಡಿಡ್ಕೋಬಹುದು. ಇವು 3 ಇಕ್ವೇಶನ್ಸ್ ಯೂಸ್ ಮಾಡ್ಕೊಂಡು ಕಂಡಿಡ್ಕೊಂತೀನಿ. ಇದ್ರೊಳಗೆ ಉಳಿದ 2 ಏನದವಲ್ಲ ಇವು ನಾನು ಏನು ಅಂತ ಹೇಳಿದೆ, ಕಾಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಇಂದ ಸಾಲ್ವ್ ಮಾಡಬಹುದು. ಕಾಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಇಂದ ಸಾಲ್ವ್ ಮಾಡಬಹುದು. ಕಾಂಪ್ಯಾಟಿಬಿಲಿಟಿ ಕಂಡೀಷನ್ಸ್ 2 ಬರ್ಬೋದು. ಒಂದು ಜಾಯಿಂಟ್ ಒಳಗಡೆ ಇಕ್ವಿಲಿಬ್ರಿಯಂ, ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್, ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನ ಕಾಂಪ್ಯಾಟಿಬಿಲಿಟಿ ಅಂತ ಕನ್ಸಿಡರ್ ಮಾಡೋದು. ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಏನಂತಂದ್ರ, ಈಗ ಇದರದ ಪ್ರಾಬ್ಲಮ್ ಹೇಳ್ತೀನಿ ಅಂತ ತಿಳ್ಕೊಡ್ರಿ. ಈಗ ಇದ್ರೊಳಗಡೆ ಹಿಂಗೊಂದು ಹಿಂಗದ ಅಂತ ತಿಳ್ಕೊಡ್ರಿ. ಈಗ ಇಲ್ಲಿ ಏನೈತಿ ಮೊಮೆಂಟ್, ಇದನ್ನ ಬರೆಯೋಣ, ಎ ಬಿ ಸಿ ಡಿ. ಅವಾಗ ಇಲ್ಲಿ ಏನ್ ಬರ್ತದ, ಎಂ ಬಿ ಎ ಪ್ಲಸ್ ಎಂ ಬಿ ಸಿ = 0 ಒಂದು ಇಕ್ವೇಶನ್. ಎಂ ಸಿ ಬಿ ಪ್ಲಸ್ ಎಂ ಸಿ ಡಿ = 0. ಅಂದ್ರೆ ಎಂ ಬಿ ಎ ಎಂ ಬಿ ಸಿ ಆಮೇಲೆ ಎಂ ಸಿ ಬಿ ಅಂಡ್ ಎಂ ಸಿ ಡಿ ಓಕೆ = 0. ಇವು 2 ಕಂಡೀಷನ್ಸ್. ಇವು 2 ಏನಿವು ಎರಡೂ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ನೇ. ಬಟ್ ಇವು ಯಾವ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಂದ್ರೆ ಇವು ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಈ ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನಾವು ಏನಂತ ಕರಿಬಹುದು ಅಂದ್ರೆ, ಇವನ್ನ ಕಾಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಅಂತಾನೂ ಕರಿಬಹುದು. ಅದಕ್ಕೆ ಅವರು ಹಿಂದ್ಗಡೆ ಇನ್ನೊಂದು ಪಾಯಿಂಟ್ ಒಳಗೆ ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಫಸ್ಟ್ ಕಾಂಪ್ಯಾಟಿಬಿಲಿಟಿ ಕಂಡೀಷನ್ಸ್ ಯೂಸ್ ಮಾಡಿಕೊಂಡು ನಾವು ಸ್ಲೋಪ್ ಮತ್ತು ಡಿಫ್ಲೆಕ್ಷನ್ಸ್ ಕಂಡುಹಿಡ್ಕೊಳ್ತೀವಿ. ಸ್ಲೋಪ್ ಮತ್ತು ಡಿಫ್ಲೆಕ್ಷನ್ಸ್ ಕಂಡುಹಿಡ್ಕೊಂಡು ಅವುಗಳನ್ನ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಿಮ್ಗೆ ಎಂಡ್ ಮೂಮೆಂಟ್ಸ್ ಕಂಡುಹಿಡಿತಾರೆ. ಎಂಡ್ ಮೂಮೆಂಟ್ಸ್ ಬಂದ ಮೇಲೆ ಅವಾಗ ಈ 3 ಕಂಡೀಷನ್ಸ್ ಯೂಸ್ ಮಾಡಿಕೊಂಡು SFD BMD ಹಾಕೊಳ್ಳೋದು. ಸ್ಪ್ಯಾನ್ ಮೂಮೆಂಟ್ ಅವು ಇವು ಕಂಡುಹಿಡ್ಕೊಳ್ಳೋದು. ತಿಳಿದ ಟೋಟಲ್ ಪ್ರೊಸೆಸ್ ನಿಮ್ಗೆ ಗ್ಲಾನ್ಸ್ ಆಗ್ತಿರ್ಬೇಕು. ಆಯ್ತಾ? ನೆಕ್ಸ್ಟ್ ಈಗ ಒಂದೊಂದು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನೇನು ಮಾಡ್ತೀವಿ ಅಂತೇಳಿ ಒಂದು ಪೂರ ಸ್ಟೆಪ್ಸ್ ಹೇಳ್ಬಿಡ್ತೀನಿ. ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಒಂದೇದು ಏನಪ್ಪ ಅಂತಂದ್ರೆ, ಬೀಮನ್ ಬರ್ಕೊಳ್ಬೇಕು. ಬೀಮನ್ ಬರ್ಕೊಂಡು ಇಲ್ಲಿ SI ಕಂಡಿಡ್ಬೇಕು ಅಂತ ಹೇಳ್ತಾರೆ. SI ಅಥವಾ KI ಕಂಡಿಡ್ಕೊಳ್ರಿ ಅಂತ ಹೇಳ್ತಾರೆ. ನಾಟ್ ನೆಸೆಸರಿ. ನಿಮ್ಗೆ ಬೀಮ್ ನೋಡಿದ ತಕ್ಷಣ ಐಡಿಯಾ ಬರ್ತದ, ನಾಟ್ ನೆಸೆಸರಿ. ಎರಡನೇ ಸ್ಟೆಪ್ ಏನಂತಂದ್ರೆ FEM, ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್. ಸೇಮ್ ಅದೇ WL/8, WL²/12 ಹೌದಾ, ಅವೆಲ್ಲವನ್ನು ಯೂಸ್ ಮಾಡಿ WAB²/L², WB²A/L², ಅವೆಲ್ಲ ಏನವು ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಕಂಡುಹಿಡ್ಕೋಬೇಕು. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಕಂಡುಹಿಡಿದು ಇಲ್ಲಿನೂ ಮತ್ತೆ ನಿಮ್ಗೆ ಏನಂತ ಅಸ್ಯೂಮ್ ಮಾಡ್ಕೊಳ್ಳೋದು, ಇಫ್ ಅ ಬೀಮ್ ಈಸ್ ನಾಟ್ ಫಿಕ್ಸ್ಡ್ ದೆನ್ ಅಗೇನ್ ಟ್ರೀಟ್ ಇಟ್ ಆಸ್ ಅ ಫಿಕ್ಸ್ಡ್, ದೆನ್ ಫೈಂಡ್ ದ ಫಿಕ್ಸ್ಡ್ ಎಂಡ್ ಮೂಮೆಂಟ್. ತಿಳಿತಾ? ಫಿಕ್ಸ್ಡ್ ಎಂಡ್ ಮೂಮೆಂಟ್ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟ್ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ತಗೊಳ್ರಿ. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ತಗೊಳ್ಳೋದು, ಅದ್ರ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋದು. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಒಳಗೆ ಏನೇನು ನೋನ್ಸ್ ಅದಾವಲ್ಲ, ಏನೇನು ಗೊತ್ತದಾವಲ್ಲ ಅವನು ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೆಕ್ಸ್ಟ್ ಥರ್ಡ್ ಒಳಗೆ ಬಂದಾಗ ಜಾಯಿಂಟ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ನ ಬರೆಯೋದು. ಬರೆದು ಈ ಸ್ಲೋಪ್ ಡಿಫ್ಲೆಕ್ಷನ್ ಏನು ಬರೆದಿರ್ತಿರಲ್ಲ, ಗೊತ್ತಿದ್ದು ಏನೇನದಾವ ಅಂತ ಬರೆದಿಟ್ಟಿರಲ್ಲ, ಅವುಗಳನ್ನ ಅಕಾರ್ಡಿಂಗ್ ಟು ಜಾಯಿಂಟ್ ಇಕ್ವಿಲಿಬ್ರಿಯಂ ಇಕ್ವೇಶನ್ಸ್ ಅವನ್ನ ಹೊಂದಿಸೋದು. ಹೊಂದಿಸಿದಾಗ ನಿಮ್ಗೆ ಏನು ಸಿಗ್ತದ ಅಂತಂದ್ರೆ, ಅಲ್ಲಿ ಇದು ಒಂದ್ಸದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಸ್ಟೆಪ್ ಬರ್ತದೆ. ಇಲ್ಲಿ ಅಂದ್ರೆ ಬೌಂಡ್ರಿ ಕಂಡೀಷನ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತೀವಿ. ಬೌಂಡ್ರಿ ಕಂಡೀಷನ್ಸ್ ಹೇಳ್ತೀನಿ ಬೌಂಡ್ರಿ ಕಂಡೀಷನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅವನ್ನ ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಪ್ರಕಾರ ಹೊಂದಿಸ್ಕೊಂಡು ಇಟ್ಕೊಂಡು 1 2 3 4 5 ಅವನ್ನೆಲ್ಲ ಹೊಂದಿಸ್ಕೊಂಡು ಇಟ್ಕೊಂಡು ಅದನ್ನ ಸಾಲ್ವ್ ಮಾಡೋದು. ಸಾಲ್ವ್ ಮಾಡಿದಾಗ ನಿಮ್ಗೆ ಏನು ಬರ್ತದ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ಸ್ ಬರ್ತವೆ.
ಡಿಸ್ಪ್ಲೇಸ್ಮೆಂಟ್ಸ್ ಬರ್ತಾವ. ಡಿಸ್ಪ್ಲೇಸ್ಮೆಂಟ್ಸ್ ಅಂದ್ರೆ ಯಾವ ಬರ್ತಾವ ಅಂದ್ರೆ ತೀಟಾ ಅಥವಾ ಡೆಲ್ಟಾ ಬರ್ತಾವ. ಬಟ್ ಯೂಶುವಲಿ ತೀಟಾ ಬರ್ತದ, ಡೆಲ್ಟಾ ಬರಂಗಿಲ್ಲ. ಈ ಡಿಸ್ಪ್ಲೇಸ್ಮೆಂಟ್ಸ್ ಅನ್ನ ತಗೊಂಡೋಗಿ ಸಿಕ್ಸ್ತ್ ಸ್ಟೆಪ್ ಒಳಗೆ ಏನ್ ಮಾಡೋದು, ಈ ಡಿಸ್ಪ್ಲೇಸ್ಮೆಂಟ್ಸ್ ಅನ್ನ ತಗೊಂಡೋಗಿ ಮತ್ತೆ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಒಳಗೆ ಹಾಕೋದು. ಈ ಸ್ಲೋಪ್ ಡಿಫ್ಲೆಕ್ಷನ್ ಒಳಗೆ ಹಾಕಿದ ಮೇಲೆ ಈ ಸ್ಲೋಪ್ ಡಿಫ್ಲೆಕ್ಷನ್ ಮತ್ತೇನ್ ಮಾಡ್ತೈತಿ, ಒಂದಿಷ್ಟು ರಿಸಲ್ಟ್ಸ್ ಕೊಡ್ತೈತಿ. ಅದನ್ನು ಸಾಲ್ವ್ ಮಾಡ್ತೀರಿ, ಸಾಲ್ವ್ ಮಾಡಿದ್ಮೇಲೆ ಅದು ರಿಸಲ್ಟ್ ಕೊಡ್ತೈತಿ. ಆ ರಿಸಲ್ಟ್ಸನ್ನೇ ಅವಕ್ಕೇನಂತಾರ, ಎಂಡ್ ಮೂಮೆಂಟ್ಸ್ ಅಂತಾರೆ. ಎಂಡ್ ಮೂಮೆಂಟ್ಸ್ ಬಂದ ಮೇಲೆ ಆ ಎಂಡ್ ಮೂಮೆಂಟ್ಸ್ ಯೂಸ್ ಮಾಡಿಕೊಂಡು ಸಪೋರ್ಟ್ ರಿಯಾಕ್ಷನ್ಸ್ ಕಂಡುಹಿಡಿಯೋದು. ಸಪೋರ್ಟ್ ರಿಯಾಕ್ಷನ್ಸ್ ಬಂದ ಮೇಲೆ ಎಸ್ ಎಫ್ ಡಿ ಹಾಕೋದು. ಅದೇ ಸಪೋರ್ಟ್ ರಿಯಾಕ್ಷನ್ಸ್ ಬಂದ ಮೇಲೆ ಎಂಡ್ ಮೂಮೆಂಟ್ಸ್ ತಗೊಂಡು ಆ ಸ್ಪ್ಯಾನ್ ಅಂದು ಇದನ್ನ ತಿಳ್ಕೊಂಡು ಯಾವ್ದದು ಸಿಂಪ್ಲಿ ಸಪೋರ್ಟೆಡ್ ಅಂತ ಟ್ರೀಟ್ ಮಾಡಿ BMD ಹಾಕೋದು. ಅರ್ಥಾಯ್ತಾ? ಈಗ ಇದಿಷ್ಟು, ದಿಸ್ ಇಸ್ ಅ ಸೆಕೆಂಡ್ ಪಾರ್ಟ್ ಆಫ್ ಅ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಮೆಥಡ್, and from 1 to here is a slope deflection method is a different. 1, 2, 3, 4, 5, 6 these comes under compatibility condition. Compatibility conditions linda slope and deflection ಕಂಡುಹಿಡ್ಕೊಂಡು ಇದು ಆದ್ಮೇಲೆ we will go to equilibrium condition, overall equilibrium condition, then we will find out the SFD and BMD. ತಿಳಿದ? Now this chapter ಇದು ಎಂಡ್ ಆಗೈತಿ. ಈ ರೀತಿ ಪ್ರಾಬ್ಲಮ್ಸ್. ಒಂದು ಎಕ್ಸಾಂಪಲ್ ತಗೊಂಡು ಶೋ ಮಾಡಲಿ. ಈಸಿ ಎಕ್ಸಾಂಪಲ್ ತಗೊಳ್ತೀನಿ ನೋಡ್ರಿ. ಈಗ ಇಂಥ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಕೇಳಿದ್ರೆ ಕೇಳ್ಬೋದು. ಇಲ್ಲಿ ಏನಂತಂದ್ರೆ ಇದು 12 ಮೀಟರ್, ಇದು 12 ಮೀಟರ್, ಹೌದಾ? ಇದು ಒಂದು 20 ಕಿಲೋನ್ಯೂಟನ್ ಪರ್ ಮೀಟರ್. EI ಕಾನ್ಸ್ಟೆಂಟ್. ಈಗ ಇದನ್ನ ನಾ ಏನಾದರೂ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಸಾಲ್ವ್ ಮಾಡಕ್ ಶುರು ಮಾಡಿದೆ ಅಂತ ತಿಳ್ಕೊಡ್ರಿ. ಅವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮಗಿನ್ನ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಯಾವ ಅಂತ ಹೇಳಿಲ್ಲ, ಸಾರಿ, ಇದನ್ನ ಹೇಳಿ ಆದ್ಮೇಲೆ ಮುಂದೆ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀವಿ. ಓಕೆ, ಫಸ್ಟ್ ಮೆಥಡ್ ಏನಂತ ಹೇಳಿದೆ, ಟ್ರೀಟ್ ದಟ್ ಬೋತ್ ಆರ್ ಫಿಕ್ಸ್ಡ್ ಅಂತ ಟ್ರೀಟ್ ಮಾಡ್ರಿ. ಇವೇನಂತ ಟ್ರೀಟ್ ಮಾಡ್ರಿ, ಇವೆರಡು ಫಿಕ್ಸ್ ಅಂತ ಟ್ರೀಟ್ ಮಾಡ್ರಿ. ಇದು UDL ಅದ, ಇದು UDL ಅದ. ಇದು WL²/12, ಇದು WL²/12, ಇದು WL²/12, ಇದು WL²/12. ಓಕೆನಾ? ಇಲ್ಲಿ ಏನಾಗ್ತದೆ, W ಎಷ್ಟೈತಿ 20 ಅದ, L² ಎಷ್ಟೈತಿ 12 × 12 ಅದ, 12 × 12 ಅದ, ಡಿವೈಡೆಡ್ ಬೈ 12, 12 ಕ್ಯಾನ್ಸಲ್, 20 × 12 ಎಷ್ಟು 240, 20 × 12 240. This moment you got 240, therefore this will be 240, 240, 240. This is a minus because it is anti-clockwise. This is a plus, this is a minus, this is a plus. ಅರ್ಥಾಯ್ತಾ? go back. ನಾವು ಏನು ಮಾಡಿದ್ವಿ, FEM ಕಂಡುಹಿಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಬರೆಯೋಣ. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಇಲ್ಲಿ ನೆನ್ಪಿಟ್ಕೊಡ್ರಿ, ಐ ವಿಲ್ ಎಲಾಬ್ರೇಟ್ ಲೇಟರ್. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಹೆಂಗೆ ಬರೀತಾರೆ ಅಂದರೆ, ಇದನ್ನ A ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ B ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ C ಅಂತ ಕನ್ಸಿಡರ್ ಮಾಡಿ. ದೆನ್ MAB ಈಕ್ವಲ್ ಟು, ಅಂದ್ರೆ ಈ ಕಡೆಯಿಂದ ಈ ಕಡೆಗೆ MAB ಈಕ್ವಲ್ ಟು MFAB ಪ್ಲಸ್ 2EI/L ಇಂಟು 2θA ಪ್ಲಸ್ θB. ನೋ ಸಿಂಕ್ ಗಿಂಕ್ ಕೊಟ್ಟಿಲ್ಲ ಅಂದಮೇಲೆ ಇಲ್ಲಿ ಮುಂದೆ ಏನೋ ಬರ್ತೈತಿ, ಅದು ಆಮೇಲೆ ಹೇಳ್ತೀನಿ, ಅದು ಇಲ್ಲ. ಈಗ ಇಲ್ಲಿ MAB ಈಕ್ವಲ್ ಟು MFAB ಅಂದ್ರೆ ಫಿಕ್ಸ್ಡ್ ಎಂಡ್ ಮೂಮೆಂಟ್, 2EI/L ಫಾರ್ಮುಲಾದೊಳಗೆ ಇರ್ತೈತಿ. ಆಮೇಲೆ 2θA ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ. MAB ಸ್ಟಾರ್ಟ್ ಮಾಡಿದ್ರೆ A ಫಸ್ಟ್ಗೆ ಅದ, B ಸೆಕೆಂಡ್ಗೆ ಅದ, ಅಂದ್ರೆ ಫಸ್ಟ್ಗೆ 2θA, ಸೆಕೆಂಡ್ θB. ಅವಾಗ ಏನಾಗುತ್ತೆ, ಇದನ್ನ ಬರ್ಕೊಳ್ತೀವಿ. ಇದನ್ನ ಬರ್ಕೊಂಡು ನಿಮ್ಗೆ ಏನೇನು ಗೊತ್ತದವಲ್ಲ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಆಕ್ಚುಲಿ ನಮ್ಗೆ ಇದ್ರೊಳಗೆ ಏನು ಗೊತ್ತಿರಂಗಿಲ್ಲ, ಬಟ್ ಏನೇನು ಗೊತ್ತದವಲ್ಲ ಅವ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಗೊತ್ತಿಲ್ಲದನ್ನು ಹಂಗೆ ಇಡ್ರಿ. ಇಲ್ಲಿ ಏನೇನು ಗೊತ್ತದವ, MFAB ಗೊತ್ತೈತಿ, -240 ಪ್ಲಸ್ 2EI/L. ಸಮ್ಟೈಮ್ಸ್ ಎಕ್ಸಾಮ್ನೊಳಗೆ ಏನು ಮಾಡ್ತಾರೆ ಗೊತ್ತಾ, EI ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಂತಾರೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ EI ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಿದ್ರೆ ಇದು ಹೋಗ್ಬಿಡ್ತೈತಿ. 2/12 θA 2θA. θA ಬದುಕದ ಅಲ್ಲ, ಸಾರಿ ಸತ್ತದ. ಯಾಕಂತಂದ್ರೆ ಇಲ್ಲಿ θ ಇರಂಗಿಲ್ಲ, ಇದಕ್ಕೆ ಬೌಂಡ್ರಿ ಕಂಡೀಷನ್ಸ್ ಅಂತಾರೆ. ಇಲ್ಲಿ θA ಇರಂಗಿಲ್ಲ ಅಂದಮೇಲೆ ಇದು 0 ಆಯ್ತು. ಹಂಗಾರೆ ಏನು ಉಳಿತು, θB ಮುಗೀತು. ಇದು MAB ಆಯ್ತು. ಇದು ಆಯ್ತಾ, MAB. ನೆಕ್ಸ್ಟ್ MBA ಬೇಕಾಗಿರ್ತೈತಿ. MBA ಅಂದ್ರೆ MFBA ಪ್ಲಸ್
2ei/L ಇಂಟು 2 ಥೀಟಾ ಬಿ ಪ್ಲಸ್ ಥೀಟಾ ಎ ಅಂತೇಳಿ. ಈಗ ಮತ್ತೆ ಇದು ಥೀಟಾ ಎ ಇರಂಗಿಲ್ಲ, ಅವಾಗ ಇದು ಎಷ್ಟಾಗ್ತದೆ 240 ಪ್ಲಸ್ 2/12 ಇಂಟು 2 ಥೀಟಾ ಬಿ. ಹೌದಾ? ನೆಕ್ಸ್ಟು ಎಮ್ ಬಿ ಸಿ ಬೇಕಾಗಿರ್ತೈತಿ. ಎಮ್ ಎಫ್ ಬಿ ಸಿ ಪ್ಲಸ್ 2ei/L ಇಂಟು 2 ಥೀಟಾ ಬಿ ಪ್ಲಸ್ ಥೀಟಾ ಸಿ. ಥೀಟಾ ಸಿ ಜೀರೋ ಇಲ್ಲಿ, ಮತ್ತೆ 2 ಥೀಟಾ ಬಿ. ಥೀಟಾ ಸಿ ಜೀರೋ ಬಿಕಾಸ್ ಹಿಯರ್ ಅಗೇನ್ ಫಿಕ್ಸ್ಡ್ ಬೌಂಡ್ರಿ ಕಂಡೀಷನ್ಸ್. ನೆಕ್ಸ್ಟ್ ಎಮ್ ಎಫ್ ಸಿ ಬಿ ಬೇಕಾಗಿರ್ತದ 240 ಪ್ಲಸ್ 2/12 ಇಂಟು ಥೀಟಾ ಸಿ ಅಲ್ಲ ಥೀಟಾ ಬಿ. 2 ಥೀಟಾ ಸಿ ಪ್ಲಸ್ ಥೀಟಾ ಬಿ ಇರ್ತದ, ಥೀಟಾ ಸಿ ಜೀರೋ. ಇಷ್ಟು ಬಂತು. ಇಷ್ಟು ಬಂತಂದ್ರೆ ಇದನ್ನ ಬರಿಬೇಕು. ಓಕೆ ಸರ್, ಇಷ್ಟೆಲ್ಲ ಕೇಳ್ತಾರ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಅಂದ್ರೆ ಕೇಳ್ತಾರ, ಬಟ್ ಇದ್ರೊಳಗೆ ಸ್ವಲ್ಪ ತಲೆ ಓಡಿಸಿ ಮೆಥಡ್ಸನ್ನು ಕಡಿಮೆ ಮಾಡ್ಕೋಬೇಕು. ಅದು ಹೆಂಗಂತ ಹೇಳ್ತೀನಿ ಆಮೇಲೆ. ಆಯ್ತಾ? ನೆಕ್ಸ್ಟ್ ಈಗ ಏನು ಮಾಡೋದು, ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸಿಗೆ ಬರೋದು. ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಂದ್ರೆ ಈ ಬಿನ ಅಬ್ಸರ್ವ್ ಮಾಡ್ರಿ. ಬಿ ಅಲ್ಲಿ ಒಂದು ಜಾಯಿಂಟ್ ಅದ. ಈ ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ ಎಮ್ ಬಿ ಎ ಮತ್ತು ಎಮ್ ಬಿ ಸಿ ಈಕ್ವಲ್ ಟು 0 ಆಕೈತಿ. ಅವಾಗ ಏನಾಗ್ತದ, ಎಮ್ ಬಿ ಎ ಪ್ಲಸ್ ಎಮ್ ಬಿ ಸಿ ಈಕ್ವಲ್ ಟು 0. ಇದು ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಒಂದು ಸಾಕು, ಯಾಕಂದ್ರೆ ಮಿಡಲ್ ಒಂದೇ ಜಾಯಿಂಟ್ ಅದ. ಓಕೆ, ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಯಾವಾಗಲೂ ಎಲ್ಲಿ ಬರಿತೀವಿ ಅಂತಂದ್ರೆ ಈ ಹಿಂಜ್ ಇದ್ದಲ್ಲಿ ಮಾತ್ರ ಬರೀ, ಹಿಂಜ್ ಅಥವಾ ರೋಲರ್ ಇದ್ರಲ್ಲಿ ಅಷ್ಟೇ ಬರೀಬೇಕು. ಇಲ್ಲಿ ಫಿಕ್ಸ್ ಅದ ಅಂದಮೇಲೆ ಜಾಯಿಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ ಬರೀ ಅವಶ್ಯಕತೆ ಇಲ್ಲ. ಅರ್ಥಾಯ್ತಾ? ಈಗ ಎಮ್ ಬಿ ಎ ಅಂದ್ರೆ ಏನು ಇಂದ ಬರೋದು. ಎಮ್ ಬಿ ಎ ಅಂದ್ರೆ ಏನು, ಎಮ್ ಬಿ ಎ ಅಂತಂದ್ರೆ ಇಲ್ಲ 240 ಪ್ಲಸ್ 2/12. 2/12 ಏನಂತ ನೋಡ್ಕೊಂಡು ಇಟ್ಕೊಂಡ್ಬಿಡೋಣ. 2/12 ಅಂದ್ರೆ 0.083. 240 ಪ್ಲಸ್ ಹಂಗೆ ಬರ್ಕೊಂಡು ನಡೀತಿ. ಓಕೆ, 240 ಪ್ಲಸ್ 2/12 ಇಂಟು 2 ಥೀಟಾ ಬಿ ಪ್ಲಸ್ ಇದೇನದ ಈ ಕಡೆ ಬಿ ಸಿ ಅಂತಂದ್ರೆ ಇಲ್ಲದ. ಬಿ ಸಿ ಒಳಗಡೆ ಮೈನಸ್ 240 ಪ್ಲಸ್ 2/12 ಮೈನಸ್ 240 ಪ್ಲಸ್ 2/12 2 ಥೀಟಾ ಬಿ 2 ಥೀಟಾ ಬಿ. ಸ್ವಲ್ಪ ಏನಾರ ಎರರ್ ಆಗಿರ್ಬೋದು, ನೋಡ್ಕೊಳ್ರಿ ಚೆನ್ನಾಗಿ. ಆಯ್ತಾ? ಈಗ ಏನಾಯ್ತದು, ಪ್ಲಸ್ 240 ಮೈನಸ್ 240 ಕ್ಯಾನ್ಸಲ್ ಆಯ್ತು. ಇವಿಷ್ಟ ಉಳ್ಕೊಂಡು ಇದು 2 to 4/12 ಥೀಟಾ ಬಿ, ಇದು 4/12 ಥೀಟಾ ಬಿ. ಓಕೆ, ಈಕ್ವಲ್ ಟು 0. ಅವಾಗ ಏನಾಯ್ತಿದು 8/12 ಥೀಟಾ ಬಿ ಈಕ್ವಲ್ ಟು 0. ಅರ್ಥಾಯ್ತಾ? ಎಷ್ಟು ಬಂತು? 0. ದೆನ್ ಥೀಟಾ ಬಿ ಈಕ್ವಲ್ ಟು 0. ಥೀಟಾ ಬಂತ? ಥೀಟಾ ಬಂದ ಮೇಲೆ ಏನು ಮಾಡೋದು, ಇಲ್ಲಿ ಹೋಗಿ ಎಮ್ ಎ ಬಿ ಅವೆಲ್ಲರೊಳಗೆಲ್ಲ ಹಾಕೋದು. ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗೆ ಏನೇನು ಬಂತು ಅಂತಂದ್ರೆ ಇದು ಎಲ್ಲ ಎಮ್ ಬಿ ಎದೊಳಗೆ ಥೀಟಾ 0 ಆಯ್ತು. ಇವೆಲ್ಲ ಥೀಟಾಗಳು ತಾನಾಗೆ 0 ಆಗಿಬಿಟ್ಟು ಅವಾಗ ಎಮ್ ಎ ಬಿ ಈಕ್ವಲ್ ಟು ಏನಾಯ್ತು, ಎಮ್ ಎ ಬಿ ಮೈನಸ್ 240, ಎಮ್ ಬಿ ಎ ಪ್ಲಸ್ 240, ಎಮ್ ಬಿ ಸಿ ಮೈನಸ್ 240, ಎಮ್ ಸಿ ಬಿ ಪ್ಲಸ್ 240. ತಿಳಿತಲ್ಲ ಯಾಕೆ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ತಾರ ಅಂತ. ಓಕೆನಾ? ದಿಸ್ ಈಸ್ ಅ ಎಂಡ್ ಮೂಮೆಂಟ್ ಮೈನಸ್ 240, ದಿಸ್ ಈಸ್ ಅ ಎಂಡ್ ಮೂಮೆಂಟ್ ಪ್ಲಸ್ 240, ದಿಸ್ ಈಸ್ ಎಂಡ್ ಮೂಮೆಂಟ್ ಮೈನಸ್ 240, ದಿಸ್ ಈಸ್ ಎ ಎಂಡ್ ಮೂಮೆಂಟ್ ಪ್ಲಸ್ 240. ತಿಳಿದು ಇಷ್ಟ. ಇದು ಯಾಕಿದು ಹಿಂಗಪ್ಪ ಅಂದ್ರೆ ಈ ಕಡೆಗೆ ಸಿಮೆಟ್ರಿಕ್ ಅದ. ನೀವು ಏನಾದರೂ ಇದ್ರದ್ದು ಎಲಾಸ್ಟಿಕ್ ಕರ್ವ್ ಏನಾದ್ರು ಡ್ರಾ ಮಾಡಿದ್ರೆ ಹೆಂಗೆ ಬರ್ತದೆ ನೋಡ್ರಿ. ಇಲ್ಲಿ ಸ್ವಲ್ಪ ಹಾಗೆ ಬರ್ತದೆ, ಹಿಂಗೆ ಹಾಗೆ ಬಂದು ಇಲ್ಲಿ ಇದೈತಲ್ಲ, ಇಲ್ಲಿ ಹಾಗೆ ಬಂದು ಹಿಂಗೆ ಬರ್ತದ. ಹಿಂಗೆ ಬಂದು ಇಲ್ಲಿ ಹಿಂಗೆ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಸೀದಾ ಇಟ್ಕೊಂಡು, ಅಥವಾ ಹಿಂಗೆ ತೋರಿಸಿರ್ಬೇಕಾರೆ ಹೌದಾ, ಹಿಂಗೆ ಸೀದಾ ಇಟ್ಕೊಂಡು ಮತ್ತು ಇದು ಸೀದಾ ಇಟ್ಕೊಂಡು ಹಿಂಗೆ ಸಿಮೆಟ್ರಿಕ್ ಆಗಿ ಡಿವೈಡ್ ಆಗಿ ಹಿಂಗೆ ಬರ್ತದೆ. ಹಿಂಗೆ ಬರೋದ್ರಿಂದ ಇಲ್ಲಿ ಸ್ಲೋಪ್ ಏನಾಯ್ತು ಅಂತ ಥೀಟಾ ನೋಡು. ನಾವು ಮರ್ತಿರ್ಬೋದು, ಬಟ್ ಮ್ಯಾಥಮೆಟಿಕ್ಸ್ ಎಂದೂ ಮರೆಯಂಗಿಲ್ಲ. ಅರ್ಥಾಯ್ತಾ? ಇಲ್ಲಿ ಎಷ್ಟು ಬಂತು, ಈಗ ಥೀಟಾ 0 ಬಂತು. ಥೀಟಾ 0 ಬಂತು, ಅದು ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಬಂತು. ಅಕಸ್ಮಾತಾಗಿ ಇಲ್ಲಿ 240 ಇರೋ ಬದಲು ಬೇರೆ ಏನಾದರೂ ಒಂದು 140 ಇತ್ತು, ಇಲ್ಲೊಂದು 240 ಇತ್ತು ಅಂತಂದ್ರೆ ಅವಾಗ ನಿಮ್ದು ಡಯಾಗ್ರಾಮ್ ಬೇರೆ ಬರ್ತೈತಿ. ಆ ಡಯಾಗ್ರಾಮ್ ಹೆಂಗೆ ಬರ್ತೈತಿ ಅಂದ್ರೆ ಇಲ್ಲಿ ಇದು ಹಿಂಗೆ ಹೋಗಿ ಹಿಂಗೆ ಬರ್ತೈತಿ. ಅವಾಗ ಸ್ಲೋಪ್ ಬರ್ತೈತಿ. ಇಲ್ಲಿ ಸ್ಲೋಪ್ ಐತಿ ಮತ್ತು ಇಲ್ಲಿ ಸ್ಲೋಪ್ ಐತಿ. ಅವು ಸ್ಲೋಪ್ ಥೀಟಾ ಬದುಕ್ತೈತಿ.
ಈಗ ತೀಟಾ ಇರಂಗಿಲ್ಲ. ಅದಕ್ಕೆ ನಾ ಹೇಳಿದೆ ಇಂಥ ಪ್ರಾಬ್ಲಮ್ಸ್ ಕೊಟ್ಟರು ಅಂತಂದ್ರೆ ವಾಟ್ ಈಸ್ ದ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎಟ್ ಎ ಅಂತ ಕೇಳೋದು, ಅಥವಾ ವಾಟ್ ಈಸ್ ದ ಮೂಮೆಂಟ್ ಎಟ್ ಬಿ ಎ ಅಂತ ಕೇಳಿದ್ರೆ ಎರಡು ಸಿಮೆಟ್ರಿಕ್ ಇದ್ವು ಅಂದ್ರೆ 0 ಅಂತ ಇದು ಏನದು 240ನ ಡೈರೆಕ್ಟಾಗಿ ಹೇಳ್ಬೋದು. ಅರ್ಥ? ಅದಕ್ಕೆ ನಾ ಹೇಳಿದೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಕೇಳ್ಬೋದು ಅಂತೇಳಿ. ಇದು ಬಿಟ್ಟು ನಿಮ್ಗೆ ಹಿಂಗೂ ಕೇಳ್ಬೋದು, ಹಂಗೆ ಕೇಳಂಗೆ ಇಲ್ಲ ಅಂತ ಅರ್ಥ ಏನಿಲ್ಲ. ಅಕಸ್ಮಾತಾಗಿ ಹಿಂಗೂ ಕೇಳ್ಬೋದು. ಸರಿ, ಇದು ಬೇಡ. ಈ ಕಡೆ ಇದು 12 ಮೀಟ್ರ್, ಇದು 6 ಮೀಟ್ರ್ ತೊಗೊಳ್ರಿ ಆಯ್ತಾ. ಇದು 10 ಕಿಲೋಮೀಟರ್ ತೊಗೊಳ್ರಿ. ಈಗ ಇದು ತೊಗೊಂಡಾಗ ಏನಾಗ್ತದ, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಡೈರೆಕ್ಟ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ನೀವು ಡೈರೆಕ್ಟಾಗಿ ಏನು ಮಾಡೋಕೆ ಎಂಡ್ ಮೂಮೆಂಟ್ ಇದು ಜಾಯಿಂಟ್ ಮೂಮೆಂಟ್ಸ್ ಈಕ್ವಿಲಿಬ್ರಿಯಂ ಇಕ್ವೇಷನ್ ಬರ್ಬಿಡೋದು. ಜಾಯಿಂಟ್ ಮೂಮೆಂಟ್ಸ್ ಈಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಏನು, MBA ಪ್ಲಸ್ MBC ಈಕ್ವಲ್ ಟು 0. ಕರೆಕ್ಟಾ? MBA ಅಂದ್ರೆ ಏನು, MFBA ಅಂತಂದ್ರೆ ಸೇಮ್ 240 12 ಮೀಟರ್ ಐತಾ 240 ಯಾವುದು ಪ್ಲಸ್ 240 ಪ್ಲಸ್ 2EI/L ಇಂಟು 2 ಥೀಟಾ ಬಿ ಹೌದಾ, ಅದು ಇರ್ತದ 2 ಥೀಟಾ ಬಿ ಪ್ಲಸ್ ಥೀಟಾ ಎ ಇರಂಗಿಲ್ಲ ಹೌದಾ, ಬಿಟ್ಬಿಡೋದು. ಪ್ಲಸ್ MFBCನ ಕ್ಯಾಲ್ಕುಲೇಟ್ ಮಾಡ್ರಿ. WL²/12 W ಅಂತಂದ್ರೆ 10, ಸಾರಿ ಇದು 10 ಇತ್ತಲ್ಲ, ಇದು 20ನೇ ಮಾಡ್ಕೊಂಬಿಡ್ರಿ. ಇದು 20 ಇದ್ದಾಗ ಇದು 240 ಇರ್ತೈತಿ. ಓಕೆನಾ? ಇದು 20 ಇಂಟು 12 ಇಂಟು 12 ಸ್ಕ್ವೇರ್, ಸಾರಿ 6 ಆಗಿದೆ. 6 ಇಂಟು 6 ಡಿವೈಡೆಡ್ ಬೈ 12. ಅವಾಗ ಏನಾಯ್ತದ, 6 1 6 2 2 1 2 3 ಹೌದಾ, 3 ಬಂತು, 23 60 ಅಂದರೆ 60 ಬಂತಲ್ಲ. ಇದು ಯಾವ 60 BCಗೆ, ಬಿ ಇಂದ ಸಿಗೆ ನೆಗೆಟಿವ್ ಇರ್ತೈತಿ ಅಂದಾಗ -60 ಪ್ಲಸ್ 2/6 ಥೀಟಾ ಯಾವುದು ಬಿ ಅಂದ್ರೆ 2 ಥೀಟಾ ಬಿ, ಥೀಟಾ ಸಿ ಇರಂಗಿಲ್ಲ. ಓಕೆನಾ? ಇಷ್ಟು ಬಂತು. ಈಗ ಇಷ್ಟು ಬಂದ ಮೇಲೆ ಏನು ಮಾಡೋದು, ಈಗ ಈ ಪ್ಲಸ್ ಐತಿ, ಪ್ಲಸ್ ಇದ್ದಕ್ಕೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. 240 ಇದು -60 ಒಂದು ಕಡೆಗೆ ಪ್ಲಸ್ ಇದೇನು ಮಾಡೋಣ 2/12 2 ಥೀಟಾ. ಇದನ್ನೇನು ಬರೀತೀನಿ ನೋಡು, ಸ್ವಲ್ಪ ಮ್ಯಾಥ್ಸ್ ಚೆನ್ನಾಗಿದ್ದಾರೆ ನೋಡ್ಕೋಬೇಕು. ಇದಕ್ಕೆ ಇಂಟು 2 ಮಾಡ್ಕೊಂಬಿಡು ಅಂದ್ರೆ 4 ಆಕೈತಿ. 4/12 ಇಂಟು 2 ಥೀಟಾ ಆಯ್ತಾ. ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ಕೆಳಗಡೆ ಡಿನಾಮಿನೇಟರ್ ಸೇಮ್ ಬಂದರೆ ಮೇಲೆ ಆ್ಯಡ್ ಮಾಡ್ಬೋದು. 240 ಒಳಗೆ 60 ಹೋದ್ರೆ ಎಷ್ಟು 180 ಪ್ಲಸ್ 2 2 4 8 ಪ್ಲಸ್ 4 12 12/12 ಥೀಟಾ ಕ್ಯಾನ್ಸಲ್ ಈಕ್ವಲ್ ಟು 0 ಅಂದಿದ್ದೆ. therefore ಥೀಟಾ ಈಕ್ವಲ್ ಟು -180 ಹೌದಾ, -180. ಹಿಂಗೆ ಬರಂಗಿಲ್ಲ ಆನ್ಸರ್ಸ್. ಇಷ್ಟು ದೊಡ್ಡ ಯಾಕೆ ಬರ್ತಾವ್ರಿ ಅಂತಂದ್ರೆ ಇಷ್ಟು ಬರಂಗಿಲ್ಲ. ಯಾಕೆ ಇಷ್ಟು ಬರಂಗಿಲ್ಲ ಅಂದ್ರೆ ನಾವು ಅಲ್ಲಿ EI = 1 ಅಂತ ತೊಗೊಂಡಿವಿ. EI = 1 ಇರಂಗಿಲ್ಲ, ಇದು ಏನೇನೋ ಇರ್ತೈತಿ, ಅದ್ರ ಸಲ 180 ಬರ್ತದೆ. ಹಿಂಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಈಗ ಬಂದಿದ್ದ ಇಕ್ವೇಷನ್ಸ್ ನಿಮ್ಗೆ ಯಾವ್ದು ಬೇಕು, MAB ಬೇಕೋ MBA ಬೇಕೋ ಅದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋದು. ಇಟ್ ವಿಲ್ ಬಿ ವೆರಿ ಈಸಿ ಪ್ರಾಬ್ಲಮ್ಸ್ ವೆನ್ slope deflection becomes very 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 easy for those structures where only one joint equilibrium equations need to write. ಎಲ್ಲಿ ನೀವು ಒಂದೇ ಜಾಯಿಂಟ್ ಇಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಅನ್ನು ಬರಿಬೇಕಂತಿರ್ತದಲ್ಲ ಅಲ್ಲಿ ನಿಮ್ಗೆ ಇದು ಯೂಸ್ ಆಗ್ತೈತಿ. ಅಥವಾ ಟೆಕ್ನಿಕಲಿ ಹೇಳಬೇಕಿತ್ತು ಅಂತಂದ್ರೆ ಯಾವ ಬೀಮಲ್ಲಿ ಕಡಿಮೆ ಫ್ರೀಡಮ್ ಇರ್ತದ ಅಲ್ಲಿ ಮಾತ್ರ ಈ ಮೆಥಡ್ ಬಹಳ ಚಲೋ ಆಯ್ತಾ. ಇದ್ರೊಳಗಡೆ ಒಂದೇ ಫ್ರೀಡಮ್ ಇತ್ತು, ಈ ಪ್ರಾಬ್ಲಮ್ ಒಳಗೂ ಒಂದೇ ಫ್ರೀಡಮ್ ಇತ್ತು, ದೇರ್ಫೋರ್ ಇದು ಈಸಿ ಆಯ್ತು. ಆಯ್ತಾ? ನೆನ್ಪಿಟ್ಕೊಂಡ್ಬಿಡ್ರಿ, ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಈಸ್ ಈಸಿಯರ್ ವೆನ್ KI ಈಸ್ ಲೆಸ್ ಫಾರ್ ದ ಸ್ಟ್ರಕ್ಚರ್. ಓಕೆ, ಇಷ್ಟು ಮಾಡಿದ್ರೆ ಮುಗೀತು, ಇದರೊಳಗಡೆ ಏನೂ ಇಲ್ಲ. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಯಾವಾಗಲೂ ಫಸ್ಟ್ ಹೇಳ್ಬೇಕಿತ್ತು ನಾ, ಅದನ್ನ ಹೇಳಿ ಈ ಕಡೆ ಬಂದೆ. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ಏನಂತಂದ್ರೆ ಒಂದು ಮೆಂಬರ್ ಅದ ಅಂತ ತಿಳ್ಕೊಳ್ಳಿ. ಈ ಮೆಂಬರ್ ಅದ ಅಂದ್ರ ಇದು A ಮತ್ತು ಇದು B ಅಂತಂದ್ರ MAB ಅಂತ ಬರಿತೀವಿ ಈ ಕಡೆಯಿಂದ. ದಟ್ ಈಕ್ವಲ್ ಟು MFAB ಪ್ಲಸ್ 2EI/L ಇಂಟು 2 ಥೀಟಾ A ಒಂದೆದ್ರದ್ದು 2 ಸತೆ ಥೀಟಾ B ಮೈನಸ್ 3 ಡೆಲ್ಟಾ ಬೈ L. ಈ ಮೈನಸ್ ಇರಬೇಕಿದೆ.
ಅರ್ಥ? ಇದು ಮೈನಸ್ ಇರಬೇಕು. ಇಷ್ಟು ಬರ್ಕೊಂಡ್ರೆ ಇದೇನಿದು ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್. ಇದರೊಳಗೆ ಒಂದೊಂದು ಹೇಳ್ತಾ ಹೋಗ್ತೀನಿ. ಎಮ್ ಎಫ್ ಎ ಬಿ ಅಂದ್ರೆ ಗೊತ್ತಾಗಿತ್ತು ನಿಮ್ಗೆ ಆಲ್ರೆಡಿ. ಯಾಸ್, ಅದು ಹೇಳಿದೆ. 2EI/L ಅಂದ್ರೆ ಇ ಅಂದ್ರೆ ಯಂಗ್ಸ್ ಮಾಡ್ಲಸ್, ಐ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ. ಇದು ಗೊತ್ತಿತ್ತು ಬರೆಯೋದು ತಿಳಿತಾ? ಇದು ನಿಮ್ಗೆ ಹೇಳಿದೆ. ತೀಟಾ ಎ ಅಂತಂದ್ರೆ ಎ ಜಾಯಿಂಟ್ ಅಲ್ಲಿ ಎಷ್ಟು ತೀಟಾ ಇರ್ತದೆ. ಅಕಸ್ಮಾತ್ ಇದು ಫಿಕ್ಸ್ ಇತ್ತು ಅಂದ್ರೆ ತೀಟಾ 0, ಫಿಕ್ಸ್ ಇರಲಿಲ್ಲ ಅಂದ್ರೆ ಅದನ್ನ ಹಂಗೆ ಬರೀಬೇಕು. ಇದು ನಿಮ್ಗೆ ಗೊತ್ತಾಯ್ತು. ತೀಟಾ ಬಿ ಅಂತಂದ್ರೆ ಸೆಕೆಂಡ್ ಟರ್ಮ್ ಅಂದ್ರೆ ಸೆಕೆಂಡ್ ಜಾಯಿಂಟ್ ಒಳಗಡೆ ಎಷ್ಟು ತೀಟಾ ಇರ್ತದೆ ನೋಡ್ಕೋಬೇಕು. ಈ ಪ್ರಾಬ್ಲಮ್ ಒಳಗಡೆ 2 0 ಇರ್ತಂದ್ರೆ 2 0, ಅಥವಾ ಇದ್ರ ಕಡೆ ಏನು ಇರ್ತದ ಫಿಕ್ಸ್ ಇದ್ರೆ 0, ಇಂಜಿದ್ರೆ ತೀಟಾ. ಅದನ್ನ ನೋಡಿದೆ, ಅದನ್ನ ಹೇಳಿದೆ. ವೆರಿ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡೋದು ಡೆಲ್ಟಾ. ಈ ಡೆಲ್ಟಾ ಅಂದ್ರೆ ಏನು ಅಂತ ನೋಡ್ಬೇಕೀಗ. ಡೆಲ್ಟಾ ಅಂತಂದ್ರ ದಿಸ್ ಫಂಕ್ಷನ್ ವಿಲ್ ಬಿ ಯೂಸ್ಡ್ ಓನ್ಲಿ ವೆನ್ joints are sinking or supports are sinking. When joints ಅಥವಾ supports sink ಆಗ್ತಾವಲ್ಲ ಅವಾಗಿಂದ ಯೂಸ್ ಮಾಡ್ತಾರೆ. Let us consider one example. ಇದು ಸಿಂಕ್ ಅಥವಾ ರೈಸ್ ಎರಡರೊಳಗೆ ಒಂದು ಹಿಂಗದ ಅಂತ ತಿಳ್ಕೊಂಡು ಪ್ರಾಬ್ಲಮ್. ಈಗ ಅವರು ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಕೊಟ್ಟರು. ಈಗ ಅವ್ರು ಏನಂದಿರ್ತಾರೆ ಅಂದರೆ ಬಿ ಜಾಯಿಂಟ್ ಈಸ್ sinking by 15 mm, ಓಕೆನಾ, ಅಂಡ್ ಸಿ ಜಾಯಿಂಟ್ ಈಸ್ ರೈಸ್ by 10 mm ಹಿಂಗೆ ಕೊಟ್ಟರು. ಈಗ ಇದು ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ಅದನ್ನ ನೋಟೇಷನ್ಸ್ನ ಡ್ರಾ ಮಾಡೋದು. ಹೆಂಗಂದ್ರೆ ಈ ಬಿ ಜಾಯಿಂಟ್ ಏನಂದ್ರೆ ಸಿಂಕ್ ಅಂದ್ರಲ್ಲ, ಹಾಗಾಗಿ ಇದನ್ನೇನು ಮಾಡೋದು, ಇದೊಂದು ರೆಫರೆನ್ಸ್ ಲೈನ್ ಅಂತ ತಿಳ್ಕೊಳ್ರಿ. ಇದು ಎ ಜಾಯಿಂಟ್ ಇಲ್ಲಿ ಐತಿ, ಬಿ ಜಾಯಿಂಟ್ ಸಿಂಕ್ ಆಗೈತಿ, ಓಕೆ ಬಿ ಜಾಯಿಂಟ್. ಸಿ ಜಾಯಿಂಟ್ ಏನಾಗೈತಿ, ರೈಸ್ ಆಗೈತಿ ಇಲ್ಲಿ ಐತಿ. ಡಿ ಜಾಯಿಂಟು ಅಲ್ಲೇ ಐತಿ. ಹಂಗಾರೆ ನಿಮ್ಮ ಬೀಮ್ ಹೆಂಗೆ ಬರ್ತದ, ಹಿಂಗೆ ಬಂದು ಹಿಂಗೆ ಸ್ವಲ್ಪ ಸೀದಾ ಹೋಗಿ ಮತ್ತೆ ಹಿಂಗೆ ಬಂದು ಮತ್ತೆ ಹಿಂಗೆ ಬಂದು ಹಿಂಗೆ ಅರ್ಥದ, ಹಿಂಗಾಗೈತಿ. ನೀವು ಜಸ್ಟ್ ಕಾನ್ಸೆಂಟ್ ಹಿಂಗೆ ಬೆಂಡ್ ಆಗೈತ್ರಿ ಸರ್, ಎಷ್ಟು ಲೋಡ್ ಹಾಕ್ಯಾರ್ರಿ ಅಂತ ಎಲ್ಲ ಯೋಚನೆ ಮಾಡ್ಬಿಡ್ದು. ಅವೆಲ್ಲ 10 mm 15 mm ಇರ್ತವೆ. ನಿಮಗೆ ತಿಳಿಲಿ ಅಂತ ಇಷ್ಟು ದೊಡ್ಡ ಹಾಕೀನಿ. ಈಗ ಇದ್ರೊಳಗಡೆ ಇದು ಏನಿದು 15 mm, ಇದು ಏನಿದು ರೈಸು, ಇದು 10 mm. ಬಟ್ ಈ 10-15 ಡೈರೆಕ್ಟ್ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರಂಗಿಲ್ಲ. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ, ಈ ಇಕ್ವೇಶನ್ ಡಿರೈವ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್ ಅಸ್ಯೂಮ್ ಮಾಡಿರ್ತಾರೆ. ಏನಂತಂದ್ರೆ ಫಾರ್ ಎಂಡ್ ಸಿಂಕಿಂಗ್ ಅಂತೇಳಿ. ಇದಕ್ಕೆ ಈ ಇಕ್ವೇಶನ್ ಎಲ್ಲಿ ಬರೆದಿರ್ತಿರಲ್ಲ ಅಲ್ಲಿ ಬರ್ಕೊಂಬಿಡ್ರಿ. ಏನಂತ, ಇಕ್ವೇಶನ್ ಈಸ್ ಫಾರ್ ಎಂಡ್ ಸಿಂಕಿಂಗ್ ಅಂದ್ರೆ ಫಾರ್ ಎಂಡ್ ಸಿಂಕ್ ಇತ್ತು ಅಂದ್ರೆ ಡೆಲ್ಟಾ ಪಾಸಿಟಿವ್. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಫಾರ್ ಎಂಡ್ ಸಿಂಕ್ ಇತ್ತಂದ್ರೆ ಡೆಲ್ಟಾ ಪಾಸಿಟಿವ್. ಈಗ ನೀವು MAB ಬರೆಯಕತ್ತೀರ ಅಂತ ತಿಳ್ಕೊಳ್ರಿ. MAB ಬರೆಯಕತ್ತಿದ್ರ MAB ಅಂತಂದ್ರೆ ಏನು ಬರೀತೀರಿ, ಈಗ MFAB ಪ್ಲಸ್ 2EI/L ತೀಟಾ ಎ ತೀಟಾ ಬಿ ಬರೋದು -3 ಡೆಲ್ಟಾ ಬರೀತೀರಿ. ಡೆಲ್ಟಾ ಏನಾಗ್ಬೇಕು, ಈಗ ಪಾಸಿಟಿವ್ ಆಗ್ಬೇಕು. ಅವಾಗ ಏನು ಬರ್ತದ, ಡೆಲ್ಟಾ ಈಕ್ವಲ್ ಟು MFAB ಬರಿಬೇಕಾದಾಗ ಡೆಲ್ಟಾ ಈಕ್ವಲ್ ಟು 15 mm. ಅರ್ಥ? 15 mm ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ MBA ಬರಿಬೇಕಾದಾಗ ನೀವು ಇಲ್ಲಿ ನಿಂತ್ಕೋಬೇಕು. ಇಲ್ಲಿ ಬಿ ಜಾಗದೊಳಗೆ ನಿಂತ್ಕೊಂಡು ಈ ಕಡೆ ನೋಡಿದ್ರೆ ಫಾರ್ ಎಂಡ್ ಸಿಂಕಿಂಗ್ ಅಲ್ಲದ, ಫಾರ್ ಎಂಡ್ ಏನೈತದ ರೈಸಿಂಗ್ ಐತದ. ಅದಕ್ಕೆ ನೀವು ಏನು ಬರಿಬೇಕು, ಡೆಲ್ಟಾ ಏನು ಬರಿಬೇಕು, ಅವಾಗ ಡೆಲ್ಟಾ ಏನು ಬರಬೇಕು, ಡೆಲ್ಟಾ ಅವಾಗೂ ಕೂಡ 15 mm ಬರಿಬೇಕು, ಅವಾಗೂ 15 mm ಬರಿಬೇಕು. ಅದಕ್ಕೆ ನೀವು ಯಾವಾಗಲೂ ಒಂದು ರೂಲ್ಸ್ ಹೇಳ್ತೀನಿ, ಆ ಡಿರೈವೇಷನ್ ಒಳಗೆ ಹಂಗೆ ಮಾಡಿರ್ತಾರೆ. ರೂಲ್ಸ್ ಏನಂತಂದ್ರೆ ಯಾವುದಾದ್ರ ಬೀಮ್ ಇರಲಿ ಹೆಂಗಾರ ಇರಲಿ, ನೀವು ಡೆಲ್ಟಾ ಬರಿಬೇಕಾದ್ರೆ ಲೆಫ್ಟ್ ಸೈಡ್ ಜಾಯಿಂಟಿಗೆ ನಿಂತ್ಕೋಬೇಕು, ರೈಟ್ ಸೈಡ್ ಜಾಯಿಂಟನ್ನು ಫಾರ್ ಎಂಡ್ ಅನ್ಬೇಕು. ಓಕೆನಾ, ಲೆಫ್ಟ್ ಸೈಡ್ ನಿಂತ್ಕೊಳ್ಬೇಕು, ರೈಟ್ ಸೈಡ್ಗೆ ಫಾರ್ ಎಂಡ್ ಅನ್ಬೇಕು. ಇದು ಸಿಂಕ್ ಆಗಿತ್ತು ಅಂತಂದ್ರೆ ಡೆಲ್ಟಾ ಈಕ್ವಲ್ ಟು ಪಾಸಿಟಿವ್, ಅದು ರೈಸ್ ಆಗಿತ್ತು ಅಂತಂದ್ರೆ ಡೆಲ್ಟಾ ಈಕ್ವಲ್ ಟು ನೆಗೆಟಿವ್. ಈಗ ಯಾವಾಗಲೂ ನೀವು ಇಲ್ಲೇ ನಿಂದಿರ್ಬೇಕು. ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿದ್ರಿ ಸಿಂಕ್ ಆಗಿತ್ತಲ್ಲ +15. ಅದಾದ್ಮೇಲೆ ಈ +15 ಏನು ಬರ್ದಿರ್ತಿಲ್ಲ, ದಿಸ್ ಇಸ್ ಫಾರ್ ಎಂಟೈರ್ ಬೀಮ್ ಅಂದ್ರೆ AB ಗೂ +15, BA ಗೂ +15. ನೌ ಐ ವಿಲ್ ಕಮ್ ಟು MBC.
ಎಂ ಬಿ ಸಿ ಬಂದ್ರ ಎಂ ಬಿ ಸಿ ಒಳಗ ಮೆಂಬರ್ಸ್ ಇದು ಬಿ ಮತ್ತು ಸಿ ಇದು ಅಲ್ಲಿ ನಾ ಏನ್ ಮಾಡ್ಬೇಕು ಬಿಗೆ ಬಂದು ನಿಂದಿರ್ಬೇಕು. ಬಿಗೆ ಬಂದು ನಿಂತ್ಕೊಂಡು ಅದನ್ನ ರೆಫರೆನ್ಸ್ ಲೈನ್ ಅಂತ ಥಿಂಕ್ ಮಾಡಬೇಕು. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾವ. ಇದನ್ನ ರೆಫರೆನ್ಸ್ ಲೈನ್ ಅಂತ ಥಿಂಕ್ ಮಾಡಿ ಬೇರೆ ಅದರ್ ಜಾಯಿಂಟ್ ಲೆಫ್ಟ್ ಒಳಗೆ ನಿಂತ್ಕೊಂಡ್ರಿ. ಈಗ ಸಿ ಜಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿದ್ರ ಸಿ ಜಾಯಿಂಟ್ ಇಲ್ಲಿಂದ ಇಷ್ಟು ಸರ್ದೈತೆ ಅಂದ್ರೆ ಇದು 10 mm, ಇದು 15 mm, ಟೋಟಲ್ 25 mm ಸರ್ದೈತೆ. ಅದಕ್ಕೆ ಎಂ ಬಿ ಸಿ ಇಕ್ವೇಶನ್ ಬರಿಬೇಕಾದಾಗ ಡೆಲ್ಟಾ ಈಕ್ವಲ್ ಟು -25 mm -25 mm ಇಷ್ಟು ರೈಸ್ ಆಗೈತೆ ಅದು. ಬಟ್ ರೈಸ್ ನೀವು ಲೆಫ್ಟ್ ಸೈಡ್ ನಿಂತ್ಕೊಂಡು ರೈಟ್ ಸೈಡ್ ನೋಡಿದಾಗ ಅದು ರೈಸ್ ಆಗಿದ್ರೆ ನೆಗೆಟಿವ್ ಅಂತ ಹೇಳಿದೆ, ನೆಗೆಟಿವ್. ಬಟ್ ಎಷ್ಟು? ಇಷ್ಟು. ಅರ್ಥಾಯ್ತಾ? ನೆಕ್ಸ್ಟ್ ವಿಲ್ ಗೋ ಟು ವಾಟ್, ಇದು ಎಂ ಸಿ ಬಿ. ಎಂ ಸಿ ಬಿ ಅಂತಂದ್ರೆ ಮತ್ತೆ ಬಿ ಸಿ ಮತ್ತೆ ಸಿ ಬಿ ಒಂದ ಬೀಮ್ ಇರೋದ್ರಿಂದ ಡೆಲ್ಟಾ ಮತ್ತೆ -25 mm ಆಕೈತಿ. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಸ್ಪ್ಯಾನ್ ಎಂ ಸಿ ಡಿ. ಎಂ ಸಿ ಡಿ ಅಂತಂದ್ರಾಗ ಮತ್ತೆ ಲೆಫ್ಟ್ ಸೈಡ್ ಜಾಯಿಂಟಿಗೆ ನಿಂತ್ಕೋಬೇಕು. ಲೆಫ್ಟ್ ಸೈಡ್ ಜಾಯಿಂಟಿಗೆ ನಿಂತ್ಕೊಂಡು ಅದರ್ ಜಾಯಿಂಟ್ ಏನಾಗೈತಿ ಸಿಂಕ್ ಆಗೈತಿ. ಎಷ್ಟು ಸಿಂಕ್ ಆಗೈತಿ? 10 mm ಸಿಂಕ್ ಆಗೈತಿ. ದೇರ್ ಫೋರ್ ಎಂ ಸಿ ಡಿ ಬರಿಬೇಕಾದಾಗ ಡೆಲ್ಟಾ ಈಕ್ವಲ್ ಟು +10 mm. ನೆಕ್ಸ್ಟ್ ಎಂ ಡಿ ಸಿ ಬರಿಬೇಕಾದಾಗ ಮತ್ತೆ ಇದೆಷ್ಟಿದು +10 mm. ಯಾಕಂದ್ರೆ ಡಿ ಸಿ ಸಿ ಡಿ ಒಂದ ಬೀಮ್ ಅದು ತಿಳಿತಾ. ಇದು ಬಹಳ ಇಂಪಾರ್ಟೆಂಟ್. ಕ್ವಶನ್ ಏನ್ ಕೇಳ್ತಾರೆ ಗೊತ್ತಾ? ಆಸ್ ಶೋನ್ ಇನ್ ದ ಫಿಗರ್ ಬಿ is sinking by 15 mm and C is sinking by 10 mm. In slope deflection equation, delta for BC beam is how much? Delta for BC beam is how much ಅಂತ ಕೇಳಿ ಆಪ್ಷನ್ ಕೊಟ್ಬಿಡ್ತಾರೆ. ಏನಂತ? 10 mm, 25 mm, 15 mm, 20 mm ಅಂತೇಳಿ. ಅವಾಗ ನೀವು ಇದು ಕಾಣ್ತದ ಬಟ್ 25 ಸ್ವಲ್ಪ ಅನಾಲಿಸಿಸ್ ಮಾಡ್ಕೋಬೇಕು. ತಿಳಿತು? ಹಂಗ ನೋಡ್ಕೊಂಡು ನೀವೇನು ಮಾಡಬೇಕು? ಆನ್ಸರ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್. ಈ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಒಳಗಡೆ ಸ್ವೇಸ್ ಬರ್ತಾವ. ಆ ಸ್ವೇದ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಿಮ್ಗೆ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನು ಕೊಡಂಗಿಲ್ಲ. ಓಕೆನಾ? ಹಿಯರ್ ಎಂಡ್ಸ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್. ಥ್ಯಾಂಕ್ ಯು ವೆರಿ ಮಚ್.